ನಮ್ಮ ಮಟ್ಟಿಕೆರೆಗೆ ನೆಂತ ಕಳ್ಳನ ಮುಂದೆ ಸೇರ್ಕೊಂಡಿರ್ಬೇಕು ಅಂತನ ಒಂದ್ ದಿವಸ ಹುಟ್ಟಿದ್ದೇನೆ ಅರಸಾಗಲ್ವೇನಪ್ಪ ಅವಕ್ಕೆ ಅವೇನಂತ ಹುಟ್ಟೇವೋ ಏನ್ ಕತೆನೋ. ಮೊನ್ನೆ ಇನ್ನೂ ಶುಕ್ರವಾರ ಸಂತೆಗೆ 300 ರೂಪಾಯಿ ಕೊಟ್ಟು 2 ಯಾಟೆ ತಂದಿದ್ದೀನಿ, ಜೋಡಿ ಯಾಟೆನ. ಹಾಲೆನ ಅದ್ರಾಗ ಒಂದು ಕಾಣಿಸ್ತಿಲ್ವಲ್ಲ, ಇನ್ನೆಂತ ಕಳ್ಳರು ಹುಟ್ಟಿರ್ಬೇಕು ನಮ್ಮ ಮಟ್ಟಿಕೆರೆಗೆ. ಅದು ಯಾವಾಗ ಕತ್ಕೊಂಡು ಹೋಗೋಳು ನಮ್ಮ ಯಾಟೆನ ತಗೊಂಬಂದು ನಮ್ಮ ಮನೆ ತಕ್ಕ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಅವ್ರ ಜನ್ಮ ಜಾಲಾಡ್ಬಿಡ್ತೀನಿ. ಕಷ್ಟಪಟ್ಟು ದುಡ್ದು ತಿಂಬಕ್ಕೆ ಇವಕ್ಕೆಲ್ಲನ ಮೈ ಭಾರ. ಯಾರನ್ನ ತಂದಾಕಿ ತಿಂದಿರ್ತಾವಲ್ಲ ಅದಕ್ಕೆ ದುರಾಂಕಾರಗಳು, ಏನು ಮಾಡೋಕ್ಕಾಗಲ್ಲ. ಕದ್ದು ತಿಂದು ತಿಂದು ರೂಢಿ ಆಗಿರ್ತಾವಲ್ಲ, ಕದ್ದು ತಿಂದ್ರೆ ಅನ್ಸುತ್ತೆ ಇವಕ್ಕೆ ಮೈ ಎತ್ತದು. ಹೋದ್ವಾರ ನೋಡಿರೆ ನಮ್ಮ ಹಿತ್ಲಾಗ ಹಾಕಿದ್ದು ಹೀರೆ ಗಿಡದಾಗೆ 2 ಹೀರೆಕಾಯಿನ ಕಿತ್ಕೊಂಡು ಹೋಗಿವೆ. ಇವತ್ತು ನೋಡಿರೆ ಹಾಲೆನ 2 ಆಟೆ ತಂದಿದ್ದೆ, ಅದ್ರಾಗ ಒಂದು ಆಟೆ ಕಾಣಿಸ್ತಾನೆ ಇಲ್ಲ. ಇನ್ನೆಂತ ಕಳ್ಳನ ಮುಡ್ಡೆ ಸೇರ್ಕೊಂಡಿರ್ಬೇಕು ನಮ್ಮ ಮಟ್ಟಿಕೆರೆಗೆ ಅಂತನ. ಅದು ಯಾವಾಗ ತಗೊಂಡೋಗೋಳು ನನ್ನ ಕೈಗೆ ಸಿಗ್ಬೇಕಂತೆ ಅವಳು ಜನ್ಮ ಜಾಲಾಡ್ಬಿಡ್ತೀನಿ. ಯಾಕೆ ಅವ್ರು ದುಡ್ಡು ಕೊಟ್ಟರೆ ನಂಗೆ ಕೊಡಲ್ಲ ಅಂತಾರ, ಕಂಡರು ತಗೊಂಬಂದಿರ್ತಾರಲ್ಲ ಅವ್ರದ್ದು ತಿಂದ್ರೇನೇನೆ ಇವಕ್ಕೆ ಮೈ ಎತ್ತದು. ಇಂಥ ಜನಗಳ ತಗೆ ಸರಗ್ನ ಕಟ್ಕೊಂಡು ಓಡಾಡ್ಬೇಕೆಲ್ಲ ನಾವು. ಅಪ್ಪಿ ತಪ್ಪಿ ಇವ್ರಿಗೆ ಕಣ್ಣಿಗೆ ಕಾಣಿಸ್ತು ಅಂದರೆ ಬಿಡಲ್ಲ ಅವ ತಾಲೇನ. ಏನು ಜನ ಅಂತ ಹುಟ್ಟವ್ರತ್ತ, ಏನು ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಅವಕ್ಕೆ. ದುಡ್ಡು ತಿಂಬಕ್ಕೆ ಏನು ಹೊತ್ತು ಬಂದೈತೋ ಇವಕ್ಕೆ. ನಮ್ಮ ಹುಡುಗ ಬೇಡ ಕಣಮ್ಮ ಬೇಡ ಅಂತ ಬಡ್ಕಂಡ ತರುವಾಗ್ಲೇನ ನಾನು ಇರ್ಲ ಮಗ ಒಂದೆರಡು ಇರ್ಲಿ ಮನೆ ಕೋಳಿ ಅಂತನ ಬೈಸ್ಕೊಂಡು ಅವನ್ತಾಗೆ ತಗೊಂಬಂದು ಬಿಟ್ರೆ ಅದ್ರಾಗ ಆಲೆ ಒಂದು ಕಾಣಿಸ್ತಿಲ್ವಲ್ಲ, ಇನ್ನೆಂಥ ಜಾತಿ ಹುಟ್ಟಿರ್ಬೇಕು ಇವರು. ನನ್ನ ಮಗ ಬಂದು ಕೇಳಿದ್ರೆ ಏನು ಹೇಳ್ಬೇಕು ನಾನು? ಅವ್ನು ಬೇಡ ಬೇಡ ಅಂದ್ರು ಕುಣಿದು ತಂದೆ. ಇವಾಗ ನೋಡಿದ್ರೆ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಇನ್ಯಾವ ಹೊತ್ಕೊಂಡು ಹೋಗಿರ್ಬೇಕು ನಮ್ಮ ಮ್ಯಾಟೆನ. ಸಂಜೆ ಅಷ್ಟೊತ್ತಿಗೆ ತಂದು ಬಿಡ್ದಲ್ಲೇ ಇರಲಿ, ಮನೆಗೆ ಹುಡುಕೊಂಬತ್ತೀನಿ. ಮನೆ ಬಿಟ್ಟು ಇನ್ನೆಲ್ಲೂ ಕೂಡಾಕಂತೂ ಆಗಲ್ವಲ್ಲ ನನ್ನ ಮುಂಡೆಗೆ. ಹುಡುಕೊಂಬಂದು ಅವ್ರ ಜನ್ಮ ಜಾಲಾಡ್ಬಿಡ್ತೀನಿ. ಏನು ಮನೆ ತಗೊಂಡು ಏನು ಕೋಳಿ ಸಾಕಂಗಿಲ್ಲ, ಒಂದು ಇತ್ಲಾಗ ಏನೋ ಒಂದು ಬದನೆಕಾಯಿನ ಹಸ್ರುಗಾಯಿನ ಏನೋ ಒಂದು ಹಾಕಕ್ಕಿಲ್ಲ, ಎಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಅದೇನು ಮಾನ ಮರ್ಯಾದೆ ಇಲ್ವಾ ಇವಕ್ಕೆ? ಅವ್ರ ಮನೆ ತಗೋಗಿ ಎಂದನ ನಾವು ಒಂದೇನ ಒತ್ಕೊಂಬತ್ತೀವ ಅರಸಿಲ್ವೇ? ನಮ್ಮ ಉದ್ರಕ್ಕೆ ಬಂದು ಅವ್ರು ಹಂಗೆ ಕೈ ಇಕ್ತಾರೆ, ನಾವು ಹೋಗಿ ಹಂಗೆ ಕೈ ಇಕ್ಕದು ಅವ್ರಕ್ಕೆ ಅಂತನ. ಇನ್ನೆಂತ ಸೇರ್ಕೊಂಡಿರ್ಬೇಕು ನಮ್ಮ ಮಟ್ಟಿಕೆರೆಗೆ ಅಂತ ಕಾಣೋಣ. ಇದ್ಯಾಕೆ ತಿಮ್ಮಜ್ಜಿ ರೋಡಾಗ ಹಿಂಗೆ ನಿಂತ್ಕೊಂಡು ಯಾರನ್ನ ಬೈಕಂತ ಇದೆಯಾ? ಏನಾಯ್ತು? ಏ ಬಾರ್ ಲಕ್ಷ್ಮಕ್ಕ, ನಮ್ಮ ಮಟ್ಟಿಕೆರೆಗೆ ಇನ್ನೆಂತ ಇವ್ರು ಸೇರ್ಕೊಂಡಿರ್ಬೇಕು ಏನು ಕಾಣೋಣ ನಾನು. ಯಾಕೆ ಏನಾಯ್ತು? ಏನು ಮಾಡಿದ್ರು? ಅಲ್ಲ ಕಣ್ ಲಕ್ಷ್ಮಕ್ಕ, ನನ್ನ ಮಗ ಬೇಡ ಬೇಡ ಅಂತ ಬಡ್ಕಂಡ. ನಾನು ಬಿಡತ್ತ ಮನೆ ತೆಗಿರ್ತೀನಲ್ಲ ನೋಡ್ಕೊಂಬನ ಅಂತಾನೆ ಶುಕ್ರವಾರ ಸಂತೆಗೆ 300 ರೂಪಾಯಿ ಕೊಟ್ಟು 2 ಯಾಟೆ ತಗೊಂಬಂದಿದ್ನಲ್ಲೇ, ನೋಡಿದ್ದಲ್ಲ ನೀನು ಅವನ್ನ? ಹ್ಞೂ ನೋಡಿದ್ದೆ. ಏನಾದ್ವು ಯಾಟೆಗೆ? ಯಾವನ್ನ ನಾಯಿ ಹೇಳ್ಕೊಂಡು ಹೋಗ್ತೇನಜ್ಜಿ? ಹ್ಞೂ ಬತ್ತೈತೆ ನಾಯಿ ಎಳಿಯಕ್ಕೆ, ಅದೇ 2 ಕಾಲಿಂದು. ಯಾಕಜ್ಜಿ ಏನಾಗ್ಯವೆ ಯಾಟೆ? ಅಲ್ಲೇ ಐತೆ ಒಂದು, ಇನ್ನೊಂದೆಲ್ಲ ಕಾಣಿಸ್ತಿಲ್ಲ. ಕಣೆ ಒಂದೇ ಕಾಣಿಸ್ತಿರೋದು, ಅದಕ್ಕೆ ನಾನು ಬಡ್ಕೊಂತ ಇರೋದು ನಿಂತ್ಕೊಂಡು. ಯಾವಳನ ಆಲೆ ಒಂದ ಅದ್ರ ರಕ್ತ ಕುಡಿಯೋಕೆ ಎಳ್ಕೊಂಡು ಹೋಗ್ಯವಳೆ. ಅದು ಇನ್ನೆಂತ ಇವ್ರು ಸೇರ್ಕೊಂಡಿರ್ಬೇಕು ನಮ್ಮ ಮಟ್ಟಿಕೆರೆಗೆ. ಏನು ಎಷ್ಟು ಉಗುದ್ರು ಮಾನ ಮರ್ಯಾದೆ ಇಲ್ಲ ಬಾತ ಇವ್ರಿಗೆ. ಬೆಳಿಗ್ಗೆ ಇನ್ನೂ ಅಕ್ಕಿ ಕಾಳು ಹಾಕಿ ಹೋದೆ, 2 ಮೇಯ್ತಾ ಇದ್ವು. ಅದು ಹೊಲ್ದಕ್ಕೆ ಹೋಗಿ ಬರೋಣ ಅಂತ ನಾವು ಹೋಗಿ ಬರೋ ಅಷ್ಟೊತ್ತಿಗೆ ಆಲೆ ಒಂದು ಕಾಣಿಸ್ತಿಲ್ವಲ್ಲೇ. ಇನ್ನೆಂತ ಇವ್ರು ಇರ್ಬೇಕೆ ಇಲ್ಲಿ ನಮ್ಮ ಮಟ್ಟಿಕೆರೆಗೆ? ಇನ್ನೆಂತ ಕಳ್ಳರು ಸೇರ್ಕೊಂಡಿರ್ಬೇಕು ಹೇಳಿ ನೋಡೋಣ ನೀನೇನ. ಏನೆಲ್ಲ ಸರ್ಗಿ ಕಟ್ಕೊಂಡು ಓಡಾಡ್ಬೇಕೇನೆ ಹೇಳಿ ನೀನೆ ಲಕ್ಷ್ಮಕ್ಕ. ಮೊನ್ನೆ ನೋಡಿರೆ 2 ಹೀರೆಕಾಯಿ ಗಿಡ ಹಾಕಿದ್ದೆ ನಮ್ಮ ಮನೆ ಹಿಂದೆ. ಬಿಡು ಮನೆ ಸಾಂಬಾರ್ಗೆ ಹಾಕ್ತವೆ, ಏನನ್ನ ನಾವು ತರಕಾರಿ ತರಲ್ಲ ನನ್ನ ಮಗ, ಮನೆಗೆ ಆಗುತ್ತೆ ಅಂತ ಹಾಕಿರೆ ಅದ್ರಾಗೂ 2 ಆಲೆ ಯಾವಳ ಎತ್ಕೊಂಡು ಹೋಗೋಳಲ್ಲಿ. ಇನ್ನೇನು ನಾವು ಬೆಳೆಸೋದಷ್ಟೇ ಕಣೆ, ನಮಗೆ ತಿಂಬ ಋಣ ಅಂತೂ ಇಲ್ಲ. ಬೆಳೆಸಿ ಕಂಡರ್ ಬಾಯಕ್ಕೆ ಇಕ್ಕದೇ ಆಗೈತೆ ನಮ್ಗತ್ತ. ಏನನ್ನ ತಿಂಬಕ್ಕೆ ಬಿಡ್ತಾರೆ ಮನೆಗಳರ್ಗೆ? ಬೆಳೆಸೋದಷ್ಟೇ ನಮ್ಮದು, ತಿಂಬದು ಮಾತ್ರನ ಕಳ್ಳರು. ಅದಿನ್ನೆಂಥ ಕಳ್ಳನ ಮುಂದೆ ಸೇರ್ಕೊಂಡವರು ಏನು ಕತೆನೋ ನಮ್ಮ ಮಟ್ಟಿಕೆರೆಗೆ. ಅವ್ರಿಗಂತೂ ಎಷ್ಟು ಹೋಗುತ್ತರು ಮಾನ ಮರ್ಯಾದೆ ಏನೂ ಇಲ್ಲ. ಅಲ್ಲ ನಾವು ಅವ್ರ ಮನೆಗೆ ಹೋಗಿ ಹಂಗೆ ಕಾಲು ಇಕ್ತೀವೇನೋ, ಏನನ್ನ ಬೇಕಂದ್ರೆ ಕೇಳಿ ಹಿಂಗೆ ಕಿತ್ಕೊಂಡು ಹೋಗ್ತೀವಿ ಕಣಕ ಅಂತ ಹೇಳಿ ಕಿತ್ಕೊಂಡು ಹೋಗೋದ್ರಲ್ಲೂ ನ್ಯಾಯ ಐತೆ. ನಾವಿಲ್ದಾಗ ಬರ್ತಾರೆ ಇಲ್ಲಿ ನಮ್ಮ ಇತ್ಲಾಗೆ. ಇನ್ನೊಂದಿನ ಯಾವಳನ್ನ ಕಾಣಲಿ ನಮ್ಮ ಇತ್ಲಾಗೆ ಏನನ ಅದಿನ್ಯಾವಳು ಹಿಡ್ಕೊಂಡು ಹೋದ್ಲಚ್ಚಿ ನಿಮ್ಮ ಆಟೆನ? ಅಲ್ಲ ಮಾನ ಮರ್ಯಾದೆ ಇರ್ದೆ ಅವಕ್ಕೆ. ಏನು ಬಿಡಪ್ಪ, ಒಂದು ಹಸ್ರುಗಾಯಿನೇ ಬದನೆಕಾಯಿನೇ ಕಿತ್ಕೊಂಡು ಹೋಗ್ಯವ್ರೆ ಎಂಬಕ್ಕೆ ಕೋಳಿನೂ ಬಿಡಲ್ಲ ಅಂದ್ರೆ ಇನ್ನೇನೋ ಬಿಡ್ತಾರೆ ಇಲ್ಲಿ? ಅದೇ ಕಣೆ ನಾನು ಹೇಳ್ತಾ ಇರೋದು. ಅಲ್ಲ ಮನೆ ಮುಂದಿದ್ದು ಕೋಳಿನೇ ಬಿಡಲ್ಲ ಅಂದ್ರೆ ಇನ್ನೇನನ್ನ ಬಿಡ್ತಾರೆ ಇಲ್ಲಿರೋರು? ಇನ್ನೆಂಥ ಕಳ್ಳರು ಸೇರ್ಕೊಂಡಿರ್ಬೇಕು ಹೇಳು? ಏನನ್ನ ಒಂದು ಈಟು ಎಚ್ಚರ ತಪ್ಪಿ ಮನಿಕೊಂಡ್ರೆ ಮೈಬಲ್ಲಿರೋ ಬಟ್ಟೆನೂ ಬಿಚ್ಕೊಂಡು ಹೋಗಂತಾರೆ ಕಣೆ. ಹ್ಞೂ ಕಣಮ್ಮ, ಅಂಥ ಜನಗಳೇ ಸೇರ್ಕೊಂಡವ್ರಿ ನಿಮ್ಮ ಮಟ್ಟಿಕೆರೆಗೆ. ನಮ್ಮ ಮಟ್ಟಿಕೆರೆಗಮ್ಮ ಯಾವಳನ ಒಬ್ರು ಮಂತಕ್ಕೆ ಹೋಗಿ ಏನೋ ಒಂದು ಮುಟ್ಲಿ ಏನಿಲ್ಲ ಆಡ್ಬಿಡ್ತಾರೆ. ಅದಕ್ಕೆ ಯಾವಳು ಯಾರ ಮಂತಕ್ಕೂ ಹೋಗಲ್ಲ, ಏನು ಮುಟ್ಟಲ್ಲ. ಏನನ್ನ ಬೇಕಂದ್ರೆ ಹೋಗಿ ಇಸ್ಕೊಂಬರ್ತಾರೆ. ನಿಮ್ಮ ಮಟ್ಟಿಕೆರೆಗೆ ಇದೇನು ಅಜ್ಜಿ ಕೋಳಿನೇ ಬಿಡಲ್ಲ ಅಂದ್ರೆ ಇನ್ನೇನನ್ನ ಬಿಡ್ತಾರೆ ಇಲ್ಲಿರೋರು? ಅದೇ ಇನ್ನು ನಾವು ಸದ್ರಕ್ಕೆ ಸಿಕ್ಕಿದೀವಲ್ಲ ಅದಕ್ಕೆ ನಮ್ಮ ಮಂತಕ್ಕೆ ಬರ್ತಾರೆ. ಇನ್ಯಾವಳ ಮಂತಕ್ಕೂ ಯಾವಳು ಹೋಗಲ್ಲ, ಯಾರು ಕೈ ಇಕ್ಕಲ್ಲ. ಅದೇ ನಾವಿಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ವಲ್ಲ, ಅದಕ್ಕೆ ನಾವು ಬಂದು ಇಲ್ಲಿ ಕೈ ಇಕ್ತಾರೆ. ನಾವು ಎದ್ದೆದ್ದು ಹೊಲ್ತಕ್ಕೆ ಹೋಗ್ತೀವಲ್ಲ, ಯಾರು ಮಂತಾಗಿರಲ್ವಲ್ಲ, ನೋಡೋರಿಲ್ಲ ಹೇಳೋರಿಲ್ಲ, ಅದಕ್ಕೆ ಬಂದು ಕಿತ್ಕೊಂಡು ಹೋಗ್ತಾರೆ, ಹಿಡ್ಕೊಂಡು ಹೋಗ್ತಾರೆ. ಯಾವಳನ್ನ ಇಕ್ಕಿರೋ ಒಂದು ದಿವಸ ಇಕ್ಕಿಸ್ಕೊಂಡು ಹೋಗ್ತಾಳೆ. ನನ್ನ ಸೊಸೆ ಇದ್ದಾಳಲ್ಲ, ಅವಳು ಇದ್ದಿದ್ದನ್ನು ಎಲ್ಲಾರನ್ನೂ ಗೂಡು ಗುಂಪು ಹಾಕೊಂಡು ಕುಕೊಂಡು ಮಾತಾಡ್ತಾಳೆ. ಎಲ್ಲ ಅವಳು ಬಂದವ್ರಿಗೆಲ್ಲ ಕಾಫಿ ಕಾಸ್ಕೊಂಡು ಟೀ ಕಾಸ್ಕೊಂಡು ಕುಕೊಂಡು ಅಲ್ಲೇ ಹೊಡಿತಾಳಲ್ಲ, ಅದಕ್ಕೆ ಸದ್ರ ತಿಳ್ಕೊಂಡ್ಬಿಟ್ಟವ್ರಿ. ನಾನು ಇರಲ್ವಲ್ಲ ಮಂತಾಗೆ, ಈ ನನ್ನ ಸೊಸೆ ಇರ್ತಾಳಲ್ಲ, ಎಲ್ಲ ಅವಳು ಬತ್ತಾಳೆ ನಾಜು ಕೊಡ್ಕೊಂಡು, ಅವಳು ಮಾತಾಡ್ಕೊಂಡು ಕುಕೊಂತಾಳೆ. ಎಲ್ಲ ಒಳಗೂ ಬಂದವ್ರಿಗೆಲ್ಲ ಕಾಫಿ ಟೀ ಮಾಡ್ಕೊಂಡು, ಅದಕ್ಕೆ ಎಲ್ಲ ಅವಳು ಸದ್ರ ತಿಳ್ಕೊಂಡವ್ರಿ.
ಯಾರು ಏನು ಮಾಡ್ತಾರೆ ತಗೊಂಡೋದ್ರೆ ಯಾವಳು ಏನು ಮಾಡ್ತಾಳೆ ಅನ್ನಂಗೆ ಆಗೈತೆ ಅವ್ರಿಗೆ. ನಾನು ಒಂದಿವ್ಸ ರಾಡಿರ್ ಹಿಡ್ಕೊಂಡು ಜುಟ್ಲಿಟ್ಕೊಂಡು ಊರ್ ಮುಂದಕ್ಕೆ ತಂದ್ರೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಹೇಳಮ್ಮ ನಿನ್ ಸೊಸೆ ಏನು ಊರಾಗಿರೋರ್ನೆಲ್ಲ ಕುಡ್ಗುಂಟ್ಲು ಹಾಕೊಂಡು ಒಳ್ಳೆ ಕಾಫಿ ಒಯ್ಕೊಂಡು ಟೀ ಒಯ್ಕೊಂಡು ಕುಕ್ಕಂತಲ್ಲಿ ಮಾತಾಡ್ಕೊಂಡು ಏನ್ ಮಾಡಕ್ಕೇನು ಬರ್ತಿರಲ್ರಿ ಅವ್ರಿಗೆ. ಹೊಲ್ತ ಕೇಳ್ಕೊಂಡು ಹೋಗ್ಬೇಕು ನೀನು. ಅದೇನ ನಾನ್ ಮಾಡಿರೋದು ತಪ್ಪು. ಹೊಲ್ತ ಕೇಳ್ಕೊಂಡು ಹೋಗಿದ್ರೆ ಯಾವಾಗ ಬುದ್ಧಿ ಬರೋದವಳಿಗೆ. ಏನು ಯಾರು ಹೇಳರಿಲ್ಲ ಕೇಳರಿಲ್ಲ ಅಮ್ಮಂಗೆ ಆಗೈತೆ. ಅವಳದೇ ರಾಜ್ಯಭಾರ ಅನ್ನಂಗೆ ಆಡ್ತಾವಳೆ. ಅದಕ್ಕೆ ಎಲ್ಲ ಒಳಗೂ ಸದ್ರ. ಇನ್ನೊಂದಿವ್ಸ ನನ್ನ ಎದುರಿಗೆ ಯಾವಳನ್ನ ನಮ್ಮ ಮನೆ ತಕ್ಕ ಬರ್ಲಿ ಮಾತಾಡ್ಕೊಂಡು ಕುಕಂಬ್ಲಿ ಇಲ್ಲೇ ಅಂತ ನಾನು ಒಂದಿವ್ಸ ಆವಾಗೈತೆ ಅವಳಿಗೆ ಬೀದಿಲೆ ನಿಲ್ಸಿ ರಾಡ್ತೀನಿ. ಇನ್ನೆಂದು ನಮ್ಮ ಮನೆ ಬಾಕ್ಲಿಗೆ ಕಾಲಿಕ್ಬಾರ್ದು ಯಾವಳನು. ಅದೇ ನಾನಿರ್ಲಿ ಯಾವ್ದನು ಒಂದು ನಾಯಿನೂ ನಮ್ಮ ಮನೆ ತಕ್ಕ ಕಾಲಿಕ್ಕಲ್ಲ. ಅದೇ ನಾನು ಆಚೆ ಕಾಲ್ ತೆಗ್ದು ಹೋಗ್ಲಿ ಇರಾ ಬರೋ ನಾಯಿಗಳೆಲ್ಲ ನಮ್ಮಂತಾಗೆ ಇರ್ತವೆ. ನನ್ನ ಮಗ ಬೇಡ ಬೇಡ ಅಂತ ಬಡ್ಕೊಂಡು ಅವಾಗಲೇ ತರುವಾಗಲೇ ಏನೂ ಇರಲ್ಲ ಮಂತಕ್ಕೆ ತಗೊಂಬಂದು ಬಿಟ್ಕೊಂಡ್ರು ಯಾವಳನ್ನ ತಿಂಬ ಬಾಯಿಗೆ ಬಳಸ್ಕೊಟ್ಟಂಗೆ ಆಗುತ್ತೆ ಅಂತಾನ. ನಾನು ಇಲ್ಲ ಕಣ್ಲ ಮಗ ಮಂತಾಗೆ ಇರ್ತೀನಲ್ಲ ನೋಡ್ಕೊಂತೀನಿ ಅಂತಾನ 300 ರೂಪಾಯಿ ಗರಿ ಕಡ್ಡಿ ಸಿಗ್ದಿದ್ದು 300 ರೂಪಾಯಿ ಇಕ್ಕೊಂಡಿದ್ದೆ ಕಣೆ. ಅದನ್ನ ಗರಿ ಕಡ್ಡಿ ಹಾಕ್ಬಿಟ್ಟು ಕೋಳಿ ತಗೊಂಬಂದ್ರೆ ಯಾವಳನ ಒಂದು ಎತ್ಕೊಂಡು ಹೋಗಿ ತಿಂದವಳಲ್ಲ ಅವಳಿಗೆ ಇನ್ನೆಷ್ಟಿರ್ಬೇಕು. ನೀನು ಅಂತಾಳೆ ಬಾ ನೀನು ಬೇಡ ಬೇಡ ಅಂದ್ರೂ ನಿನ್ನ ಮಗ ನೀನೇನು ತಗೊಂಬರಕ್ಕೆ ಹೋದೆ. ಲಕ್ಷ್ಮಕ್ಕ ಫಸ್ಟ್ ನನಗೆ ಉಗಿಬೇಕು. ನನಗೆ ಬುದ್ಧಿ ಇಲ್ಲ. ಅವ್ನು ಬೇಡ ಬೇಡ ಅಂದ್ರೂ ನಾನೇ ಕುಣ್ದು ತರಿಸ್ಕೊಂಡೆ. ಏನೋ ಒಂದೆರಡು ಮರಿಗಿರಿ ಆಗ್ತವೇನೋ ಮರಿಗಿರಿ ಆಗ್ತಾಗ ಮಾರಿ ಒಂದಿಟ್ಟು ಕಾಸು ಆಗುತ್ತೆ ಕೈಗೆ ಅಂತನ ನಾನು ಹಿಂಗೆ ಯೋಚನೆ ಮಾಡಿ ತಗೊಂಬಂದ್ರೆ ಇಲ್ಲಿ ನೋಡಿ ಹಿಂಗೆ ಮಾಡೋರಲ್ಲೇ ನಾನೆಲ್ಲಗಳು ನೀರು ಕುಡಿಕೊಂಡಿದ್ದೆ ಕಣೆ ಆ 300 ರೂಪಾಯಿ ದುಡ್ಡ. ನನ್ನ ಮೊಮ್ಮಕ್ಕಳು ಕೇಳಿರು 1 ರೂಪಾಯಿ ಕೈಗೆ ಒಂದು ಚಾಕ್ಲೇಟ್ ತಂದು ಕೊಟ್ಟಿರ್ಲಿಲ್ಲ. ಈಗ ನೋಡು ತಿಂಬರ್ ಬಾಯಿಗೆ ತಂದಿಕ್ತಂಗಾತು. ನೀನು ಅಂತಾಳೆ ಬಾ ನಿನ್ನ ಮೊಮ್ಮಕ್ಕಳು ಕೈಗೆ 10 ರೂಪಾಯಿ ಕೊಟ್ರೆ ಖರ್ಚಾಗುತ್ತೆ ಎಂಬ ಅಂತಳು. ಇವಾಗ ಕಂಡರ್ ಬಾಯಿಗೆ ಇಕ್ಕಿದ್ಯಲ್ಲ ಕಣೆ ತಿಂಬರ್ ಬಾಯಿಗೆ ಇಕ್ತಂಗಾತ. ಇವಾಗ ಹೊಟ್ಟೆ ಎತ್ಕೊಂಡು ಉರಿತೈತೆ. ನನ್ನ ಹೊಟ್ಟೆ ಉರ್ದಂಗೆ ಅವ್ರ ಮನೆ ಉರಿತೈತೆ ಬಾತ. ತಿಂದಿರೋರು ಹೊಟ್ಟೆ ತಣ್ಣಗಿರುತ್ತೆ ಅನ್ಕೊಂಡಿದ್ಯೆ ಬಾ. ನಾನು ಎಷ್ಟು ಉರ್ಕೊಂತೀನೋ ಅವ್ರ ಹೊಟ್ಟೆ 2 ರಪ್ಪ ಉರ್ಕೊಂಡು ಹೋಗುತ್ತೆ. ನನಗೆ ಸಂಜೆ ಹೊಟ್ಟತಿಗೆ ನಾನು ಯಾಟೆ ಬರ್ದಂಗಿರ್ಲಿ ಮನೆಗೆ ಹೋಗಿ ಹುಡಿಕೊಂಬತ್ತೀನಿ ನಾನು. ಇದ್ರಿ ನಾನು ಮೂಳೆ ಪುಕ್ಕ ಎಲ್ಲನೇ ಅದನ್ನು ತಿನ್ಬೇಕಾತೆ ಎಲ್ಲನೇ ಎಷ್ಟೇ ಇರ್ತದೆ ತಾನೆ ಅದು ಸಿಗ್ಬೇಕಂತ ಅವಾಗೈತೆ ಅವ್ರಿಗೆ. ಹುಡಿಕೊಂಬರಕ್ಕೆ ಹೋಗ್ತೀಯ ಹೋಗು. ಹೋಗಿರೋದಿನ್ ಬತ್ತೈತೆ ಇನ್ನ ಬುದ್ಧಿ ಕಳ್ಕೊಂಡು ಇರೋದೊಂದು ಆಟೆನ ಕೊಯ್ಕೊಂಡು ತಿನ್ನೋಗು. ಅದನ್ನು ಕೊಯ್ಕೊಂಡು ತಿಂದಂಗೆ ಕಂಡರ್ ಬಾಯಿಗೆ ಇಕ್ಕಿಕ್ಕೆ ಊಟನೇ. ಅವತ್ತು ಮೊನ್ನೆ ದಿನ ನನ್ನ ಮೊಮ್ಮಕ್ಕಳು ಅಜ್ಜಿ ಕೋಳಿ ಸಾರು ಮಾಡಜ್ಜಿ ಒಂದು ಕೋಳಿ ಕೊಯ್ಯಜ್ಜಿ ಅಂತನ ಬಡ್ಕೊಂಡ್ವು. ನಾನು ಸುಮ್ಮಿರಲ್ಲ ಅತ್ತ ಅಂತನ ಅವಕ್ಕೆನ ಉಕ್ತು ಬಾಯಿ ಮುಚ್ಚಿಸ್ತೆ. ಕೋಳಿ ತಂದಿರೋದು ಮರಿ ಹಾಕ್ಸಿ ಮಾರೋಣ ಅಂತನ ನಿಮಗೆ ತಿಂಬಕಲ್ಲ ಅಂತನ ಅವಕ್ಕೆ ಬೈದ್ ಕಳಿಸ್ತೆ ಕಣೆ. ಅವತ್ತೊಂದು ಕೊಯ್ದಿಕ್ಕಿದ್ರು ಆಗದತ್ತ ಅವನ ತಿಂಬವತ್ತ ತಿಂದಂಗಲ್ಲ ಉಂಡಂಗಲ್ಲ ಕಂಡರ್ ಬಾಯಿಗೆ ಇಟ್ಟಂಗಾತು ಕಣೆ. ನೀನು ಅಂತಾಳೆ ಬಾ ಮನೆಗಳ ತಿಂದ್ರೆ ಏನಾಗುತ್ತಜ್ಜಿ ಆ ಕಂಡರ್ ಬಾಯಿಗೆ ಇಕ್ಕಿದ್ಯಲ್ಲ ಇವಾಗ ಸಮಾಧಾನ ಆಗುತ್ತೆ ನಮ್ಮ ನಿಂಗೆ. ಸುಮ್ನಿರ್ ಲಕ್ಷ್ಮಕ್ಕ ಅತ್ತ ಎಷ್ಟು ಹೊಟ್ಟು ಉರಿತೈತೆ ಅಂತ ನನಗೆ ಗೊತ್ತು. ಸಮಾಧಾನ ಇನ್ನೆಲ್ಲ ಆಗುತ್ತೆ. ಅಯ್ಯೋ ಬಾತ ನನ್ನ ನಳೆ ಬರನೇ ಇಷ್ಟ ಆತತ್ತ ತಂದು ಬರೀ ಕಂಡರ್ ಬಾಯಿಗೆ ಇಕ್ಕದೆ ಆತತ್ತ. ಹೋಗ್ ಒಳಕ್ಕಿನ್ನ ಎಷ್ಟು ಬೈಕೊಂಡಿನೇನು ತಿಂದಿರೋಳಿನೇನು ತಗೊಂಬಂದು ಕೊಡಲ್ಲ. ಇನ್ನನ್ನ ಇರೋದೊಂದು ಕೋಳಿನ ಜೋಪಾನವಾಗಿ ನೋಡ್ಕ. ನಾನು ಇದೇ ಆತದ ಏನಾತಪ್ಪ ಅಂತನ ಯಾರೋ ಜಗಳಾಡ್ತಾವೆ ಅಂತ ಓಡ್ಕೊಂಬಂದೆ. ಅಲ್ಲಿ ಒಲೆ ಮೇಲೆ ಆಲಿಕ್ ಬಂದಿದ್ದೀನಿ ನಾನು ಹೋಗ್ತೀನಿ. ಅದಿನ್ಯಾವಳು ತಗೊಂಡೋಗೋಳು ತಗೊಂಬಂದು ಬಿಡ್ದಲ್ಲೇ ಇರ್ಲಿ ಸಂಜಿಗೆ ಮಾಡ್ತೀನಿ ಅವಳಿಗೆ. ನೋಡ್ರಪ್ಪ ನಮ್ಮ ಮಟ್ಟಿಕೆರೆಗೆ ಎಂಥ ಜನಗಳು ಸೇರ್ಕೊಂಡವ್ರೆ ಅಂತನ. ನಿಮ್ಮೂರಾಗೂ ಹಿಂಗೇನೆ ನಿಮ್ಮ ಮಟ್ಟಿಕೆರೆಗೂ ಹಿಂಗೆ ಓದ್ಕೊಂಡು ಹೋಗ್ತಾರೆ ಎಲ್ಲ ನಮ್ಮ ಮನೆ ಮುಂದಿದ್ದ. ಯಾವಳು ತಗೊಂಡೋಗೋಳೆ ಅಂತ ಸಿಗ್ಲಿ ನನ್ನ ಕೈಗೆ ಅವಳು ಗ್ರಾಚಾರ ಬಿಡಿಸ್ಬಿಡ್ತೀನಿ ಇವತ್ತು. ಸರಿ ಕಣ್ರಪ್ಪ ನಾನು ನಮ್ಮ ಕೋಳಿ ಹುಡುಕಕ್ಕೆ ಹೋಗ್ಬೇಕು ಇವಾಗ ಯಾವಳ ಮನೆಗೈತೆ ಅಂತನ. ನಿಮ್ಗೆ ಏನಾನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡ್ರಪ್ಪ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡಬೇಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಪ್ಪ.